ವೀಕ್ಷಕರೇ ನಮಸ್ಕಾರ. ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹ ಕ್ಷಣ ಬಂದಿದೆ. ಚಾಣಾಕ್ಷ ಚಾಲೆಂಜ್ ಸೀಸನ್ 3ರ ಯಶಸ್ವಿ ಕಾರ್ಯಕ್ರಮದ ನಂತರ ಹೊಸ ಕನಸು, ಹೊಸ ಚೈತನ್ಯ, ಹೊಸ ಉತ್ಸಾಹದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ಹೌದು, ಇದು ನಮ್ಮ ಧ್ವನಿ, ನಮ್ಮ ಶಕ್ತಿಯಾಗುವ ವಿನೂತನ ಕಾರ್ಯಕ್ರಮ. ವಿಶೇಷವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಾಕ್ಚತುರತೆಗೆ, ಅವರ ಪ್ರೌಢಿಮೆಗೆ, ಆತ್ಮವಿಶ್ವಾಸದ ವಿಷಯದ ಹಿಡಿತಕ್ಕೆ ಕೈಗನ್ನಡಿಯಾಗುವಂತಹ ವಿನೂತನ ಕಾರ್ಯಕ್ರಮ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಹಾಗಾದರೆ ಬನ್ನಿ, ಇತ್ತೀಚೆಗೆ ಉಡುಪಿಯ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದಂತಹ ಆಡಿಷನ್ ರೌಂಡ್ನ ಝಲಕನ್ನ ನೋಡಿ ಬರೋಣ. We are here to celebrate the art of expression. ಇಂಥ ಕಾರ್ಯಕ್ರಮಗಳು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂತಹ ಬಹಳ ದೊಡ್ಡ ಕೊಡುಗೆ. ಈ ಒಂದು ಧ್ವನಿ ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ಇಂತಹ ಒಂದು ವೇದಿಕೆ ಅತ್ಯಂತ ಅವಶ್ಯ. ಇದುವರೆಗೆ ನೀವು ನೋಡಿದ್ದು ಟ್ರೈಲರ್ ಮಾತ್ರ. ಇದು ಉಡುಪಿಯ ಕಿಶು ಎಂಟರ್ಪ್ರೈಸಸ್ ಹಾಗೂ ದೈಜ್ ವರ್ಲ್ಡ್ 24x7 ಅರ್ಪಿಸುವಂತಹ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಒಂದು ವಿಟಿ ಹೀಗಿದೆ ನೋಡಿ. ಮಾತಿನಲ್ಲಿ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿದೆ. ಸೊ ಕಾರ್ಪೊರೇಟ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಏನ್ ಬೇಕಂತ ಹೇಳಿದ್ರೆ ಔಟ್ ಸ್ಪೋಕನ್ ಪರ್ಸನ್ಸ್ ಗಳ ಅವಶ್ಯಕತೆ ಇದೆ. ಮಹಾಗುರುಗಳಾಗಿ ತೀರ್ಪುಗಾರರ ಪಟ್ಟವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಸರ್. ನಿಮ್ಮಲ್ಲಿ ನ್ಯಾಚುರಲ್ ಸ್ಪೀಕರ್ ಆಗುವಂತ ಅರ್ಹತೆಗಳಿದೆ. ನಿಮ್ಮದೇ ಸ್ಪೀಚ್ ನೀವು ಮಾಡಬಹುದು. ಭಾಷಣದಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಬಾರಿ ಖುಷಿ ಆಯ್ತು. The thing is that I had actually liked your performance, but after you say I am pointing out those mistakes. ಭಗವದ್ಗೀತೆ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಮಾತ್ರವಲ್ಲದೆ ತಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾಗುವಂತಹ ಮೌಲ್ಯವಾದ ಮಹಾನ್ ಪಾಠಗಳನ್ನು ಭಗವದ್ಗೀತೆ ನಮಗೆ ತಿಳಿಸುತ್ತದೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ.
ತಂತ್ರಜ್ಞಾನದ ಮತ್ತು ಸೈಬರ್ ಕ್ರೈಮ್ನ ಬೆವರು ಹಬ್ಬುತ್ತಿರುವ ಈ ಯುಗದಲ್ಲಿ ಪ್ರತಿಯೊಬ್ಬರು ಜಾಗ್ರತೆಯಿಂದ ತಂತ್ರಜ್ಞಾನವನ್ನು ಬಳಸಿ. ಕರ್ನಾಟಕದಲ್ಲಿ ಮಾತನಾಡುವ ಪ್ರಮುಖ ಭಾಷೆ ಕನ್ನಡ. ಇದು ಕೇವಲ ಭಾಷೆಯಷ್ಟೇ ಅಲ್ಲ, ನಮ್ಮ ನಾಡಿನ ಸಾಂಸ್ಕೃತಿಕ ಗುರುತು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರವಿರಾಜ್ NS, ಮುಖ್ಯ ಸಂಶೋಧನಾ ನಿರ್ದೇಶಕರು, ಸಂಶೋಧನಾ ನಿರ್ದೇಶನಾಲಯ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಮಣಿಪಾಲ್ ಸೆಂಟರ್ ಫಾರ್ ಬಯೋಥೆರಪೆಟಿಕ್ಸ್ ರಿಸರ್ಚ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಣಿಪಾಲ್. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೈಜುವರ್ಡ್ ಉಡುಪಿಯ ಡೈರೆಕ್ಟರ್ ಆಗಿರುವಂತಹ ಕಿಶೋರ್ ಬಾರ್ಕೂರ್ ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಹಾಗೆ ಇಂದು ನಮ್ಮೊಂದಿಗೆ ಜೊತೆಗಿರುವವರು ಜಸಿಂತಾ ಸಲ್ದಾನಾ, ಸೈಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯ ಪ್ರಾಂಶುಪಾಲರು. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರಿಗೆ ಕಿಶೋರ್ ಬಾರ್ಕೂರ್ ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಮನೆಗಳಿಗೆ ತಲುಪಿರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ಗಿರಿಜಾ ಸರ್ಜಿಕಲ್ಸ್ ನ ಮಾಲಕರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರಿಗೆ ಕಿಶೋರ್ ಬಾರ್ಕೂರ್ ಇವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗೂಡಿದ್ದು ಡಾಕ್ಟರ್ ರವಿರಾಜ್ NS, ಮುಖ್ಯ ಸಂಶೋಧನಾ ನಿರ್ದೇಶಕರು, ಸಂಶೋಧನಾ ನಿರ್ದೇಶನಾಲಯ, ಪ್ರೊಫೆಸರ್ ಅಂಡ್ HOD, ಮಣಿಪಾಲ್ ಸೆಂಟರ್ ಫಾರ್ ಬಯೋಥೆರಪೆಟಿಕ್ಸ್ ರಿಸರ್ಚ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಣಿಪಾಲ್. ಹಾಗೆಯೇ ಗಿರಿಜಾ ಸರ್ಜಿಕಲ್ಸ್ ಉಡುಪಿಯ ರವೀಂದ್ರ ಶೆಟ್ಟಿ, ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿಯ ಪ್ರಾಂಶುಪಾಲರಾಗಿರುವಂತಹ ಜಸಿಂತಾ ಸಲ್ದಾನಾ ಮತ್ತು ದೈಜುವರ್ಡ್ ಉಡುಪಿಯ ಡೈರೆಕ್ಟರ್ ಆಗಿರುವಂತಹ ಕಿಶೋರ್ ಬಾರ್ಕೂರ್ ಹಾಗೂ ದೈಜುವರ್ಡ್ ಉಡುಪಿಯ ಮ್ಯಾನೇಜರ್ ಆಗಿರುವಂತಹ ಕೆವಿನ್ ರೋಡ್ರಿಗಸ್ ಇವರೆಲ್ಲರೂ ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗಿದ್ದು ವೇದಿಕೆಯನ್ನ ಅಲಂಕರಿಸಿದ್ರು. ಅತಿಥಿ ಬಾಂಧವರನ್ನ ವೇದಿಕೆಗೆ ಆಹ್ವಾನಿಸಿದ ನಂತರ ಕಾರ್ಯಕ್ರಮದ ನಾಮಪಟವನ್ನ ವಿಶಿಷ್ಟವಾದ ರೀತಿಯಲ್ಲಿ ಅನಾವರಣಗೊಳಿಸಲಾಯಿತು. ವಿವಿಧ ಶಾಲೆಯ ಪ್ರತಿಭಾವಂತ ಸ್ಪರ್ಧಿಗಳಿಂದ ನಾಮಪಟವನ್ನ ವಿಶಿಷ್ಟವಾದ ರೀತಿಯಲ್ಲಿ ಅನಾವರಣಗೊಳಿಸಲಾಯಿತು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಯುತ್ತಿರುವಂತಹ ಈ ಭಾಷಣ ಸ್ಪರ್ಧೆಯ ಹೆಸರನ್ನ ಅನಾವರಣಗೊಳಿಸಿ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆಯನ್ನ ನೀಡ್ತಾ ಇದ್ದಾವೆ. ಪ್ರತಿಯೊಂದು ಶಬ್ದಕ್ಕೂ ಒಂದು ಅರ್ಥ, ಪ್ರತಿಯೊಂದು ಅಕ್ಷರಕ್ಕೊಂದು ಆತ್ಮ ಹೇಳುವ ಸಮ್ಮಿಲನದೊಂದಿಗೆ ಕಾರ್ಯಕ್ರಮವು ಮೂಡಿ ಬರ್ತಾ ಇದೆ. ಈ ಶಬ್ದವನ್ನ ಭಾಷಣ ಸ್ಪರ್ಧೆಯ ಉದ್ದೇಶ, ಪ್ರೇರಣೆ ಮತ್ತು ಸಂದೇಶವನ್ನ ಪ್ರತಿಬಿಂಬಿಸುವಂತೆ ಒಂದು ವಿಶಿಷ್ಟ ಶೈಲಿಯಲ್ಲಿ ಅಕ್ಷರದ ಅನುಸಾರವಾಗಿ ಆಳವಾದ ಅರ್ಥದೊಂದಿಗೆ ಕಲಾತ್ಮಕವಾಗಿ ನಿಮ್ಮ ಮುಂದಿಡುವ ಪ್ರಯತ್ನ. ಅ ಎನ್ನುವ ಅಕ್ಷರ. ಅ ಎನ್ನುವ ಅಕ್ಷರ ಶಬ್ದ ಅಂತರಾಳದ ಅರ್ಥಗರ್ಭಿತ ಅಕ್ಷರಗಳು. ಅ ಎನ್ನುವ ಅಕ್ಷರ ನಮ್ಮ ಅಂತರಾಳದಲ್ಲಿ ಹುಟ್ಟುವ ಧ್ವನಿ. ಅದು ಅಳಿವಿನಲ್ಲಿಯೂ ಅರ್ಥವನ್ನ ಹುಡುಕುವ ಶಕ್ತಿ. ಇದು ಅವಲೋಕನದ ಅಂತರಾಳ. ಅದುವೇ ನಿಜವಾದ ಮೊದಲ ಹೆಜ್ಜೆ. ಬಿ ಎನ್ನುವ ಅಕ್ಷರಗಳ ಭಾವನೆಗಳ ಭರವಸೆ. ಭಾಷಣ ಅಂದರೆ ಭಾವನೆಗಳ ಅರಿವು. ಭಾಷಣದಲ್ಲಿ ಭಾವನೆ ಇದ್ದರೆ ಮಾತ್ರ ಅದು ಶ್ರದ್ಧೆ ಮತ್ತು ತಾತ್ಪರ್ಯವನ್ನ ಉಂಟು ಮಾಡುತ್ತದೆ. ಮೌನದಲ್ಲಿರುವ ಮಾತುಗಳಿಗೆ ಈ ಅಕ್ಷರ ಭರವಸೆಯನ್ನ ನೀಡುತ್ತದೆ. ಇಲ್ಲಿ ಭಾವನೆ ಮಾತಾಗುತ್ತದೆ. ಮನಸ್ಸಿನ ಭಾವಗಳು ನಮ್ಮ ಶಕ್ತಿಯ ಅನುಸಾರ ಧ್ವನಿಯಾಗುತ್ತದೆ. ಇನ್ನು ವ್ಯ ಎನ್ನುವ ಅಕ್ಷರ ವ್ಯಕ್ತಿತ್ವದ ವೃತ್ತಚಿತ್ರ. ವ್ಯ ಎಂದರೆ ವ್ಯಕ್ತಿತ್ವ. ಪ್ರತಿ ಸ್ಪರ್ಧಿಯು ತನ್ನದೇ ಆದ ಕತೆ ಹೊಂದಿರುವ ನಾಯಕ ಅಥವಾ ನಾಯಕಿ. ಪ್ರತಿಯೊಬ್ಬ ನಾಯಕ ಅಥವಾ ನಾಯಕಿ ತಮ್ಮ ವ್ಯಕ್ತಿತ್ವದ ಚಿತ್ರವನ್ನ, ವ್ಯಕ್ತಿತ್ವದ ಶಕ್ತಿಯನ್ನ ಭಾಷಣದ ಮೂಲಕ ಧ್ವನಿ ಎತ್ತಬಹುದು. ಈ ವೇದಿಕೆ ಅವರ ವ್ಯಕ್ತಿತ್ವದ ಶಬ್ದ ಚಿತ್ರದ ಪಟಲ. ತ ಎನ್ನುವ ಅಕ್ಷರ. ಕ ಮತ್ತು ತ ಎನ್ನುವ ಅಕ್ಷರ ಅಂದರೆ ಕ್ರಿಯಾತ್ಮಕ ಕಿರುಚುಟುಕು ಹಾಗೂ ತತ್ವವಿರುವ ತಾಳಮೇಳ ಎನ್ನುವ ಅರ್ಥವನ್ನ ಪಡೆದುಕೊಳ್ಳುತ್ತಾ, ಕ್ರಿಯೆ ಇಲ್ಲದೆ ಮಾತಿಗೆ ಜೀವವಿಲ್ಲ. ವಿಷಯದ ಆಳ, ಮಾತಿನ ಸ್ಪಷ್ಟತೆಯ ಮೂಲಕ ಚೈತನ್ಯ ಉಂಟಾಗಬೇಕು.
ಪ್ರತಿಯೊಬ್ಬರು ತಮ್ಮ ಮಾತುಗಳಿಂದ ಸಂಚಲನ ಮೂಡಿಸಿ ಭಾಷಣವು ಕ್ರಿಯಾಶೀಲತೆಯನ್ನ ಉತ್ತೇಜಿಸಬೇಕು, ಆಲೋಚನೆಗೆ ನಾಂದಿ ಹಾಡಬೇಕು. ತತ್ವವಿರುವ ತಾಳಮೇಳವೆಂದರೆ ತಾಳವಿದ್ದರೆ ಅದು ಮಾತಿನಲ್ಲಿ ತಾಳವಿದ್ದರೆ ಅದು ನಾದವಾಗುತ್ತದೆ, ತತ್ವವಿದ್ದರೆ ಅದು ನವಚಿಂತನೆಯ ಬೀಜವಾಗುತ್ತದೆ. ಶಬ್ದಗಳಲ್ಲಿ ತತ್ವವಿರಬೇಕು, ತತ್ವವು ಧ್ವನಿಯಾಗಬೇಕು, ನಿಮ್ಮ ಧ್ವನಿ ನಿಮ್ಮ ಶಕ್ತಿಯಾಗಬೇಕು. ಹೌದು, ಇದುವೇ ಅಭಿವ್ಯಕ್ತ ಅಂದರೆ ಅಂತರಾಳದ ಅರ್ಥ, ಭಾವನೆಗಳ ಭರವಸೆ, ವ್ಯಕ್ತಿತ್ವದ ಪ್ರತಿಬಿಂಬ, ಕ್ರಿಯಾತ್ಮಕ ಚಟುವಟಿಕೆ ಹಾಗೂ ತತ್ವಪೂರ್ಣ ತಾಳಮೇಳ. ಹಾಗೆಯೇ ಅಭಿವ್ಯಕ್ತಕ್ಕೆ ಟ್ಯಾಗ್ಲೈನ್ ಅನ್ನ ಕೊಡಬೇಕು ಅಂತ ಹೇಳಿ ನಾವು ಸಿಲಾಸ್ ಇಂಟರ್ನ್ಯಾಷನಲ್ ನ ಪ್ರಾಂಶುಪಾಲರಾಗಿರುವಂತಹ ಜೆಸಿಂತಾ ಸಲ್ದಾನಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಸ್ಪರ್ಧೆ ನಿಮ್ಮ ಮಾತಿಗೆ ಮಾತ್ರವಲ್ಲ, ನಿಮ್ಮ ಮನಸ್ಸಿನ ಆಳವಾದ ಸತ್ಯಗಳಿಗೆ ಧ್ವನಿಯಾಗುತ್ತದೆ. ನಿಮ್ಮ ಧ್ವನಿಗೆ ಶಕ್ತಿ ನೀಡುವ ವೇದಿಕೆ ಇದು ಆಗಲಿ. ಇದುವೇ ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ಹೀಗೆ ಉಡುಪಿಯ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾಗಿರುವಂತಹ ಜೆಸಿಂತಾ ಸಾಲ್ದಾನಾ ಅವರ ಒಡಗೂಡಿ ಪ್ರೌಢಶಾಲಾ ಪ್ರತಿಭಾನ್ವಿತ ಸ್ಪರ್ಧಿಗಳಿಂದಲೇ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಮುಂದೆ ನಡೆದದ್ದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ತೀರ್ಪುಗಾರರ ಆಹ್ವಾನ. ಮಹಾಗುರುಗಳಾಗಿ ಶ್ರೀಯುತ ಆಲ್ವಿನ್ ದಾಂತಿ ಅವರು ನಮ್ಮೊಂದಿಗಿದ್ರೆ, ಆಡಿಷನ್ ರೌಂಡ್ನ ತೀರ್ಪುಗಾರರಾಗಿ ಶ್ರೇಯಸ್ ಕೋಟ್ಯಾನ್ ಮತ್ತು ರಾಜೇಂದ್ರ ಭಟ್ ಇವರು ನಮ್ಮೊಂದಿಗಿದ್ರು. ದಿನದ ಮಾತಿನ ಮೆರವಣಿಗೆ ಭಾಷಣ ಸ್ಪರ್ಧೆಯ ಕಡೆಗೆ ತಿರುಗಿದಾಗ ಮಹಾ ತೀರ್ಪುಗಾರರಾಗಿರುವಂತಹ ಆಲ್ವಿನ್ ದಾಂತಿ ಅವರು ಹಾಗೂ ಆಡಿಷನ್ ರೌಂಡ್ನ ತೀರ್ಪುಗಾರರಾಗಿರುವಂತಹ ಶ್ರೇಯಸ್ ಕೋಟ್ಯಾನ್ ಮತ್ತು ರಾಜೇಂದ್ರ ಭಟ್ ಇವರು ಸ್ಪರ್ಧಾರ್ಥಿಗಳಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿದ್ರು. ಇವತ್ತು ಮಾತನಾಡುವವರು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತನಾಡುವವರು ಮಾತ್ರ ಪ್ರಚಲಿತರಾಗಿದ್ದಾರೆ. ಅವರ ಕಾರ್ಯವೈಖರಿ ಹೇಗೆ ಬೇಕಾದರೆ ಇರಲಿ, ಮಾತು ಮುಖ್ಯ. ಎಲ್ಲ ಕಡೆಗಳಲ್ಲಿ ಮಾತು ಮುಖ್ಯ. ಅದಕ್ಕೋಸ್ಕರ ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ಯಾರು ಮಾತನಾಡ್ತಾರೆ ಅವರು ತನ್ನ ಶಕ್ತಿಯನ್ನು ಮಾತಿನ ಮೂಲಕ ನಾವು ಪ್ರಪಂಚವನ್ನೇ ಗೆಲ್ಲಬಹುದು ಎಂಬುದಾಗಿ ನಾವು ತೋರಿಸಿಕೊಟ್ಟಿದ್ದೇವೆ. ಅದು ರಾಜಕೀಯದವರು, ಧಾರ್ಮಿಕ ಮುಖಂಡರು, ಸಾಮಾಜಿಕ ಹೋರಾಟಗಾರರು, ಸಮಾಜ ಸೇವೆ ಮಾಡುವವರು, ಯಾರು ಬೇಕಾದರೆ ಆಗಲಿ, ಬರೆಯೋರು ಮುಖ್ಯ ಚಾಲ್ತಿಯಲ್ಲಿ ಇಲ್ಲ. ಈಗ ಮಾತು ಮುಖ್ಯ. ವ್ಯಕ್ತಿ ಕಾಣದಿದ್ದರೂ ಕೂಡ ನಾವು ಮಾತು ಕೇಳ್ತೇವೆ. ಸಿಂಪಲ್, ಒಂದು ಗೂಗಲ್ ಮ್ಯಾಪ್ನಲ್ಲಿ ಇದ್ರೂ ಕೂಡ ಆ ಮಾತಿಗೆ ಮೋಡಿ ಆಗ್ತೇವೆ. ನಾವು ಎಲ್ಲಿ ಟರ್ನ್ ಮಾಡಬೇಕು ಮೊದಲೇ ಟರ್ನ್ ಮಾಡಿಬಿಡ್ತೇವೆ. ಸೊ ಮಾತಿನಲ್ಲಿ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿದೆ. ಆ ಮಾತನ್ನು ಪ್ರೌಢಶಾಲೆ ವಿದ್ಯಾರ್ಥಿಗಳಲ್ಲಿ ನಾವು ಹುಡುಕಿದರೆ ಮುಂದಕ್ಕೆ PUC, ಡಿಗ್ರಿ, ಪದವಿ, ಸ್ನಾತಕೋತ್ತರ, PGವರೆಗೆ ಅದನ್ನು ಮುಂದುವರಿಸಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಓರ್ವ ಮಾತುಗಾರರನ್ನು ನಾವು ಸೃಷ್ಟಿಸಬಹುದು ಎಂಬ ಉದ್ದೇಶದಿಂದ ದೈಜ್ ವರ್ಲ್ಡ್ ಉಡುಪಿ ಸ್ಟುಡಿಯೋ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದೆ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಮುಗಿದಿದೆ. ಕ್ವಿಜ್. ಈಗ ನಾವು ಮಾತಿಗೆ ಬರ್ತಾ ಇದ್ದೇವೆ. ಮುಂದೆ ಅನೇಕ ಕಾರ್ಯಕ್ರಮಗಳಿರ್ಬೋದು. ಪ್ರೌಢಶಾಲೆ ಎಂಬುದು ಸೂಕ್ತವಾಗಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹುರಿತುಂಬಿಸಿದ ಎಲ್ಲ ಪೇರೆಂಟ್ಸ್ಗಳಿಗೆ, ಎಲ್ಲ ಶಿಕ್ಷಕರಿಗೆ ಮತ್ತು ಮಕ್ಕಳನ್ನು ತಯಾರಿಸಿ ಇಲ್ಲಿ ಕಳಿಸಿದಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಋಣಿಯಾಗಿದ್ದೇವೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸುಮಾರು 1980ರ ಹೊತ್ತಿಗೆ ಈ ಜಗತ್ತಿನ ಇತಿಹಾಸವನ್ನು ಬರಿತಿದ್ದಂತಹ ಗ್ಯಾಲ್ವಾನೋ ಒಂದು ಸಣ್ಣದಾಗಿ ಬಹಳ ವ್ಯಂಗ್ಯವಾಗಿ ಆ ಒಂದು ಹೊತ್ತಿನ ಒಂದು ಇತಿಹಾಸವನ್ನು ಬರೀತಾರೆ. ಅವ್ರು ಹೇಳುವ ಪ್ರಕಾರ ಈ 1980ರ ಹೊತ್ತಿಗೆ ಜಗತ್ತಿನಲ್ಲಿ ಹೊಸ ಡಿಸೀಸ್ ನ ಆವಿಷ್ಕಾರ ಆಗ್ತದಂತೆ. ಆ ಡಿಸೀಸ್ ಯಾವ್ದಂತ ಹೇಳಿದ್ರೆ ಶೈನೆಸ್.
ಇತಿಹಾಸದ ಉದ್ದಕ್ಕೂ ಕೂಡ ನಾವು ರೊಮ್ಯಾಂಟಿಸೈಸ್ ಮಾಡ್ಕೊಂಡು ಬಂದಂತಹ ಒಂದು ಶೈನೆಸ್ ಇದೆ. ಅದನ್ನು ಒಮ್ಮೆಲೆ 1980 ಹೊತ್ತಿಗೆ ಅದನ್ನು ಡಿಸೀಸ್ ಆಗಿ ಪರಿಗಣಿಸ್ತಾರೆ, ಸೋಷಿಯಲ್ ಆಂಗ್ಸೈಟಿ ಆಗಿ ಅದಕ್ಕೆ ಹೆಸರು ಕೊಡ್ತಾರೆ. ಸೊ ಗೆಲ್ವನು ಬಹಳ ವ್ಯಂಗ್ಯವಾಗಿ ಹೇಳ್ತಾರೆ, ಅದೊಂದು ಡಿಸೀಸ್ ಆಗಿ ಹೊಸ ಡಿಸೀಸ್ ನ ಆವಿಷ್ಕಾರ ಆಗ್ತದೆ 80 ಹೊತ್ತಿಗೆ ಅಂತ. ಇದರ ಹಿಂದೆದ್ದಂತ ಉದ್ದೇಶ ಏನಂತ ಹೇಳಿದ್ರೆ, ಅವತ್ತಿಗೆ ಕಾರ್ಪೊರೇಟೈಸೇಷನ್ ಜಾಸ್ತಿ ಆಗ್ತದೆ. ಸೊ ಕಾರ್ಪೊರೇಟ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಏನ್ ಬೇಕಂತ ಹೇಳಿದ್ರೆ ಔಟ್ ಸ್ಪೋಕನ್ ಪರ್ಸನ್ಸ್ ಗಳ ಅವಶ್ಯಕತೆ ಇದೆ. ಹಾಗಾಗಿ ಅಲ್ಲಿವರೆಗೆ ರೊಮ್ಯಾಂಟಿಸೈಸ್ ಮಾಡಲ್ಪಟ್ಟಂತಹ ಶೈನೆಸ್ ಅವತ್ತಿಗೆ ಡಿಸೀಸ್ ಆಗಿ ಕನ್ವರ್ಟ್ ಆಗ್ತದೆ. ಯಾಕಂದ್ರೆ ನಮ್ಗೆ ಬೇಕಿರೋದು ಔಟ್ ಸ್ಪೋಕಿಂಗ್ ಪರ್ಸನ್ಸ್ ಗಳು ಅಂತ ಹೇಳಿ. ಸೊ ಇವತ್ತಿಗೆ ನಮ್ಮ ಸುತ್ತಮುತ್ತ ಎಲ್ಲವೂ ಕೂಡ ಕಾರ್ಪೊರೇಟ್ಸ್ ಗಳು ಜಾಸ್ತಿ ಆಗಿದೆ, ಕಾರ್ಪೊರೇಟೈಸೇಷನ್ ಜಾಸ್ತಿ ಆಗಿರುವಂತಹ ಹೊತ್ತಲ್ಲಿ ನಾವು ಈ ಸೊಸೈಟಿಯ ಭಾಗವಾಗಬೇಕಾದ್ರೆ ನಮ್ಗೆ ಎಕ್ಸ್ಪ್ರೆಸ್ ಮಾಡುವುದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ಅಭಿವ್ಯಕ್ತ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಸೋರ್ಸ್ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರುವಂತಹ ಕಮ್ಯುನಿಕೇಶನ್. ಸೊ ಮಕ್ಕಳಲ್ಲಿರುವಂತಹ ಈ ಪ್ರತಿಭೆಯನ್ನು ಹುಡುಕ್ಲಿಕ್ಕೆ ಮತ್ತು ಅದನ್ನು ಬೆಳೆಸಲಿಕ್ಕೆ ದೈಜಿ ವರ್ಲ್ಡ್ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದೆ. ಹಾಗಾಗಿ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಾರ್ಟಿಸಿಪೇಟ್ ಮಾಡುವಂತಹ ಮಕ್ಕಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ದೈಜಿ ವರ್ಲ್ಡ್ ಪ್ರೆಸೆಂಟ್ ಮಾಡ್ತಾ ಇದೆ. ಅದರ ಮೊದಲ ಹೆಜ್ಜೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ನನಗೆ ಆಶ್ಚರ್ಯ ಆಗೋದೇನು ಅನ್ಸುತ್ತೆ, ಇವತ್ತು ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಜಾಸ್ತಿ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಬಂದಿರತಕ್ಕಂಥವ್ರು, ಬಟ್ ಅವರ ಕನ್ನಡ ತುಂಬ ಚೆನ್ನಾಗಿದೆ, ಮಾತಾಡುವಂಥ ಪವರ್ ಅವರ ಹತ್ರ ಇದೆ. ನಾನು ಒಂದು ಮಾತನ್ನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ಈ ಮಕ್ಕಳ ವಯಸ್ಸಲ್ಲಿ ನಾವು ದೇವರ ಆಣೆಗೂ ಮಾತಾಡಿರಲಿಲ್ಲ. ಈ ಮಕ್ಕಳ ಪ್ರತಿಭೆ ಮುಂದೆ ನಾವು ಏನೂ ಅಲ್ಲ ಅಂತ ನಮ್ಗೆ ಗೊತ್ತಿರತಕ್ಕಂಥದ್ದು, ಬಟ್ ಜಡ್ಜಿಂಗ್ ಮಾಡುವಂಥ ಅವಕಾಶ ನಮಗೆ ಇವತ್ತು ದೈಜಿ ವರ್ಲ್ಡ್ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರಾವಳಿ ಕರ್ನಾಟಕದ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಚಾನಲ್ ಇವತ್ತು ಭಾಷಣಕಾರನ ರೂಪುಗೊಳಿಸುವಂಥ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದೆ. ಇಲ್ಲಿ ಮಾತಾಡಿದ ಎಲ್ಲರೂ ಕೂಡ ಮುಂದಕ್ಕೆ ಒಳ್ಳೆ ಸ್ಪೀಕರ್ಸ್ಗಳಾಗಲಿ, ಯಾಕಂದರೆ ಮಾತಲ್ಲಿ ಪವರ್ ಇದೆ, ಅದು ನಮಗೆ ಫೀಲ್ ಆಗಿದೆ. ಮಾತು ಆಡುವವರಿಗೆ ಅದ್ಭುತ ಡಿಮಾಂಡ್ ಇದೆ. ಇವತ್ತು ಒಳ್ಳೆ ಸ್ಪೀಕರ್ಸ್ ಇವತ್ತು ತುಂಬ ಡಿಮಾಂಡಲ್ಲಿದ್ದಾರೆ, ದೊಡ್ಡ ದೊಡ್ಡ ವೇದಿಕೆ ಹಂಚಿಕೋತಾ ಇದ್ದಾರೆ. ಅಂಥವರನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ದೈಜಿ ವರ್ಲ್ಡ್ಗೆ ಥ್ಯಾಂಕ್ಸ್ ಹೇಳ್ತೇನೆ, ಅಭಿನಂದನೆ ಹೇಳ್ತೇನೆ. ಭಾಗವಹಿಸಿರ್ತಕ್ಕಂಥ ಎಲ್ಲರ ಮಕ್ಕಳಿಗೆ ಕೂಡ ಶುಭಾಶಯ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಪರ್ಧಾ ಕಣದಲ್ಲಿ ಆಯ್ಕೆಯಾಗುವ ಸ್ಪರ್ಧಾರ್ಥಿಗಳಿಗೆ ಕೊಡಮಾಡುವ ಪದಕಗಳನ್ನ ಉಡುಪಿಯ ಗಿರಿಜಾ ಸರ್ಜಿಕಲ್ಸ್ನ ರವೀಂದ್ರ ಶೆಟ್ಟಿಯವರು ಅನಾವರಣಗೊಳಿಸಿದರು. ಇದೀಗ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಉಡುಪಿಯ ಗಿರಿಜಾ ಸರ್ಜಿಕಲ್ಸ್ನ ರವೀಂದ್ರ ಶೆಟ್ಟಿಯವರು ಆಡಿದ ಮಾತುಗಳನ್ನ ಕೇಳಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದೇ ರೀತಿ ತೀರ್ಪುಗಾರರೇ, ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ದೈಜಿ ವರ್ಲ್ಡ್ ಮತ್ತು ಸೈಲಾಸ್ ಸ್ಕೂಲಿನ ಎಲ್ಲ ಪದಾಧಿಕಾರಿಗಳೇ, ಮೊದಲನೇದಾಗಿ ನಾನು ದೈಜಿ ವರ್ಲ್ಡ್ ಮತ್ತು ಸೈಲಾಸ್ ಸ್ಕೂಲಿನ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಕಾರಣ ಏನಂತ ಹೇಳಿದರೆ, ಇದೊಂದು ನೀವು ಇಂಥ ಕಾರ್ಯಕ್ರಮಗಳು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂಥ ಬಹಳ ದೊಡ್ಡ ಕೊಡುಗೆ ಇದು. ಖಂಡಿತವಾಗಿಯೂ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ, ಈ ಭಾಗದಲ್ಲಿ ಇರುವ ಕೆಲವೊಂದು ಮಾಧ್ಯಮಗಳಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವ ಒಂದು ಸಂಸ್ಥೆ ನಮ್ಮ ದೈಜಿ ವರ್ಲ್ಡ್ ಆಗಿರುತ್ತದೆ. ಸುಮಾರು ಒಂದು 7-8 ವರ್ಷಗಳಿಂದ ಅವರೊಂದಿಗೆ ಅವರ ಜೊತೆಯಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡ್ತಿದ್ದೇವೆ. ಬಹಳ ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖೇನವಾಗಿ ಖಂಡಿತವಾಗಿಯೂ ಇಂದಿನ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು, ಸೆಲ್ಫ್ ಕಾನ್ಫಿಡೆನ್ಸನ್ನು ತರುವಲ್ಲಿ ಬಹಳ ಒಂದು ಉತ್ತಮವಾದ ಕೆಲಸ ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳು ನಾವು ಖಂಡಿತವಾಗಿಯೂ ನಮ್ಮ ಈಗ ಸಮಾಜ ಸೇವೆ ಮಾಡುವ ಸಂಸ್ಥೆಗಳಲ್ಲಿ, ಕೆಲವೊಂದು ಸಂಸ್ಥೆಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ಕೆಲವೊಂದು ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದ್ರೆ ಸಮಾಜಕ್ಕೆ ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಡ್ತವೆ. ಕೆಲವೊಂದು ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದರೆ ಕಾಟಾಚಾರಕ್ಕೆ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಬಹಳ, ಈಗ ಇವರಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಲ್ಲಿ ಇನ್ಕಮ್ ಏನಿದೆ, ಪ್ರಯೋಜಕರಿಂದ ಎಷ್ಟು ಇದು ಅದಕ್ಕೆ ಇನ್ಕಮ್ ಎಲ್ಲಿದೆ ಅಂತ ಅನ್ನೋದನ್ನು ಬಿಟ್ಟು, ಈಗ ಇಷ್ಟು ತುಂಬ ಖರ್ಚಿದೆ, ಇದನ್ನು ಸಾಮಾಜಿಕ ಜವಾಬ್ದಾರಿ ಅಂತೇಳಿ
ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಮಗದೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಜಾಸ್ತಿಯನ್ನ ಮಾತಾಡದೆ ಅಭಿನಂದನೆಗಳನ್ನು ಅರ್ಪಿಸಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದನೆಯನ್ನು ಅರ್ಪಿಸ್ತೇನೆ. ಇದೀಗ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ರವಿರಾಜ್ NS ಅವರು ವಿದ್ಯಾರ್ಥಿಗಳಿಗಾಗಿ ಉತ್ಸಾಹದ ಪ್ರೋತ್ಸಾಹದ ಮಾತುಗಳನ್ನಾಡಿದ್ರು. ಕೆವಿನ್ ಅವರು ನನ್ನ ಹತ್ರ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ತುಂಬಾ ಸಂತೋಷದಿಂದ ಒಪ್ಪಿಕೊಂಡೆ. ಕಾರಣಗಳು ಎರಡು. ಒಂದು, ಇದು ಪ್ರೌಢಶಾಲಾ ಮಕ್ಕಳ ಒಂದು ಪಾಂಡಿತ್ಯವನ್ನು ಹೊರಗೆ ತರುವಂತಹ ಒಂದು ಕಾರ್ಯಕ್ರಮ. ಇನ್ನೊಂದು, ಕನ್ನಡಕ್ಕೆ ಒತ್ತು ಕೊಡುವಂತಹ ಕಾರ್ಯಕ್ರಮ. ಈ ಎರಡು ಕಾರಣಗಳಿಂದಾಗಿ ಈ ಕಾರ್ಯಕ್ರಮದಲ್ಲಿ ಖಂಡಿತ ಭಾಗವಹಿಸಬೇಕು ಅಂತೇಳಿ ನನಗೆ ಮನಸ್ಸಾಯಿತು. ಹಾಗೆ ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ಈ ಒಂದು ಧ್ವನಿ ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ಇಂತಹ ಒಂದು ವೇದಿಕೆ ಅತ್ಯಂತ ಅವಶ್ಯ. ಡಾಜಿ ವರ್ಲ್ಡ್ 24x7 ಹಾಗೂ ಕಿಶು ಎಂಟರ್ಪ್ರೈಸಸ್ನವರು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರ ಸಹಭಾಗಿತ್ವದೊಂದಿಗೆ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹೊರತರುವುದಕ್ಕೆ ನಿಜವಾಗಿಯೂ ಅಭಿನಂದನೆಗಳು. ಇಂದಿನ ಕಾಲದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಹೆಚ್ಚಿನ ಸಮಯವನ್ನು ಟಿವಿ, ಮೊಬೈಲ್ ಇಂಥದ್ರಲ್ಲೇ ಕಳೀತಾ ಇದ್ದಾರೆ. ಡಿಜಿಟೈಸ್ಡ್ ವರ್ಲ್ಡ್ ಅಂತ ಹೇಳ್ತಾ ಇದ್ದೇವೆ ನಾವು. ಅದರಲ್ಲಿ ಡಿಜಿಟಲ್ ಇನ್ಫ್ಲುಯೆನ್ಸ್ನಿಂದಾಗಿ ಪರಸ್ಪರ ಮಾತನಾಡುವುದು, ಸಂವಹನ ಮಾಡುವುದು, ಪಾಠೇತರ ಚಟುವಟಿಕೆಗಳು ಇದನ್ನೆಲ್ಲ ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ಇಂತಹದ್ದಕ್ಕೆ ಒತ್ತು ಕೊಡುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದನ್ನು ನೋಡಿ ತುಂಬಾ ಸಂತೋಷ ಆಯಿತು. ಇವತ್ತು ನೀವು ನೋಡಿದರೆ ಮನೆಯಲ್ಲಿ ಮಕ್ಕಳು ಫಸ್ಟ್ ಫ್ಲೋರ್ನಲ್ಲಿದ್ದರೆ ಪೇರೆಂಟ್ಸ್ ಕೆಲವೊಮ್ಮೆ ಫೋನ್ ಮಾಡಿ ಕರೆಯುವಂಥ ಪರಿಸ್ಥಿತಿ. ಯಾಕಂದರೆ ಅಲ್ಲಿವರೆಗೆ ಮಕ್ಕಳ ಒಂದು ತನ್ಮಯತೆ ಈ ಒಂದು ಡಿಜಿಟಲ್ ಮೀಡಿಯಾದಲ್ಲಿದೆ. ಅವರನ್ನು ಅದರಿಂದ ಹೊರಗೆ ತಂದು ಈ ಒಂದು ಕ್ವಿಜ್ ಕಾಂಪಿಟೇಷನ್ಸ್ ಆಗಲಿ, ಅಂತ್ಯಾಕ್ಷರಿ ಆಗಲಿ, ಡಾಜಿ ವರ್ಲ್ಡ್ನವರು ಆಲ್ರೆಡಿ ಆಯೋಜಿಸ್ಕೊಂಡು ಬಂದಿದ್ದಾರೆ. ಈಗ ಇಂತಹ ಒಂದು ಅಭಿವ್ಯಕ್ತ ಪ್ರೋಗ್ರಾಮ್, ಈ ಭಾಷಣ ಸ್ಪರ್ಧೆಗಳು, ಹಾಗೆ ಮುಂದೆಯೂ ಕೂಡ ಇಂಥ ಉತ್ತಮ ಕಾರ್ಯಕ್ರಮಗಳು ಅವರಿಂದ ಬರಲಿ. ಅಭಿವ್ಯಕ್ತ ಅಂತ ಹೇಳುವುದು ತುಂಬ ಒಂದು ಅತ್ಯಂತ ಉತ್ತಮವಾದ ಒಂದು ಶಕ್ತಿಯನ್ನು ಹೊರಹೊಮ್ಮಬೇಕು. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಅಮೆರಿಕಕ್ಕೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಸಣ್ಣ ಒಂದು ಚುಟುಕಾದ ಭಾಷಣ ಮಾಡಿದರು. ಆ ಭಾಷಣವನ್ನು ಕೇಳಿ ಇಡೀ ಜಗತ್ತೇ ನಿಬ್ಬೆರಗಾಯಿತು. ಆ ಭಾಷಣದಲ್ಲಿರುವ ವಿಷಯ, ಅವರು ಭಾಷಣ ಮಾಡೋದ ಧಾಟಿ, ಭಾಷಣ ಮಾಡುವಾಗ ಅವರ ಹಾವಭಾವ ಇದನ್ನೆಲ್ಲ ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಈಗ ನೀವು ನೋಡಿದರೆ ತುಂಬಾ ಜನ ವೇದಿಕೆ ಎಲ್ಲದೆ ಹೊರಗಡೆ ಬೇಕಾದ್ರೆ ಒಂದು ಉಪಹಾರ ಮಂದಿರದಲ್ಲಾಗಲಿ ಅಥವಾ ಒಂದು ಚರ್ಚಾ ಒಂದು ಜಾಗಗಳಲ್ಲಾಗಲಿ ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ. ಸ್ಟೇಜಿಗೆ ಬಂದು ಒಂದು 2 ನಿಮಿಷ ಮಾತಾಡ್ತೀರಾ ಅಂತ ಕೇಳಿದ್ರೆ ಆಗೋದಿಲ್ಲಪ್ಪ, ನನ್ನ ಸ್ವರ ಕಂಪಿಸ್ತದೆ, ನನ್ನ ಕಾಲು ನಡುಗುತ್ತದೆ ಅಂತೇಳಿ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಆ ಪ್ರಾಕ್ಟೀಸ್ ಇಲ್ಲ. ಆದ್ರಿಂದ ಈ ಒಂದು ಪ್ರೌಢಶಾಲಾ ಮಕ್ಕಳನ್ನು ಇದಕ್ಕೆ ಹಮ್ಮಿಕೊಂಡಿರುವಂತಹದ್ದು, ಅವರನ್ನು ವೇದಿಕೆಗೆ ಕರೆತರುವಂತಹದ್ದು ತುಂಬಾ ಉತ್ತಮ ಕಾರ್ಯಕ್ರಮ. ನೀರಿಗಿಳಿಯದೆ ಈಜುವುದು ಸಾಧ್ಯವಿಲ್ಲ, ಹಾಗೆ ವೇದಿಕೆಗೆ ಬಾರದೆ ಈ ಒಂದು ಭಾಷಣದಲ್ಲಿ ಪ್ರೌಢರಾಗುವುದು ಸಾಧ್ಯವೇ ಇಲ್ಲ. ಆದ್ರಿಂದ ಈ ಕಾರ್ಯಕ್ರಮ ತುಂಬಾ ಉತ್ತಮ. ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸ್ತದೆ. ಆ ಮಕ್ಕಳು ಆ ವಿಷಯದ ಬಗ್ಗೆ, ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಆ ವಿಷಯದ ಬಗ್ಗೆ ತುಂಬಾ ಆಳವಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಹಾಗೆ ಅವರ ನೆಟ್ವರ್ಕ್ ಜಾಸ್ತಿ ಆಗ್ತದೆ, ತುಂಬಾ ಜನರ ಪರಿಚಯ ಆಗ್ತದೆ. ಮತ್ತೆ ಈ ಒಂದು ನಾವೇನು ಹೇಳ್ತೇವೆ ನೇಷನ್ ಬಿಲ್ಡಿಂಗ್, ದೇಶವನ್ನು ಕಟ್ಟುವ ಒಂದು ಯೋಜನೆಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಡಾಜಿ ವರ್ಲ್ಡ್ ಇರಲಿ, ಕಿಶು ಎಂಟರ್ಪ್ರೈಸಸ್ನವರು ಇರಲಿ, ಅವ್ರು ಮಾಡ್ತಾ ಇರೋದು ಇದು CSR ಪ್ರೋಗ್ರಾಮ್ ಅಂತ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅವರು ಇದನ್ನು ಮಾಡಲೇಬೇಕು ಅಂತ ಯಾರು ಅವರಿಗೆ ಕಂಪಲ್ಸರಿ ಮಾಡ್ತಾ ಇಲ್ಲ. ಅವರಾಗಿ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಸಾಮಾಜಿಕ ಕಳಕಳಿ. ಇಂಥ ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು. ಜೈ ಹಿಂದ್. ತಮ್ಮ ಉತ್ತೇಜನಕಾರಿ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಮುಂದೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಮಹಾಗುರುಗಳಾಗಿರುವಂತಹ ಶ್ರೀಯುತ ಅಲ್ವಿನ್ ದಾಂತಿ ಹಾಗೂ ಆಡಿಷನ್ನ ತೀರ್ಪುಗಾರರಾಗಿರುವಂತಹ ಶ್ರೇಯಸ್ ಕೋಟ್ಯಾನ್ ಇವರಿಬ್ಬರನ್ನು ಕೂಡ ಗೌರವ ಪೂರ್ವಕವಾಗಿ ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ರವಿರಾಜ್ NS ಅವರು ಸಾಂಕೇತಿಕವಾಗಿ ಮೈಕನ್ನ ಕೊಡುವುದರ ಮೂಲಕ ತೀರ್ಪುಗಾರರ ಪಟ್ಟಕ್ಕೆ ಇವರನ್ನ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಸಿಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾಗಿರುವಂತಹ ಜೆಸಿಂತಾ ಸಾಲ್ದಾನಾ ಅವರು ಮಾತನಾಡಿದ ಚಿಂತನೆಯ ಸ್ಫೂರ್ತಿಯ ಮಾತುಗಳು ಹೀಗಿತ್ತು ನೋಡಿ. Distinguished guests, esteemed judges, parents, and most importantly, our participants, a very good morning to you all. It's a privilege to welcome you all to the inauguration of the elocution competition graciously hosted by Daiji World in collaboration with Silas International School.
I deem it an honor to address such a talented gathering of students, esteemed judges, and honored guests. Today, we are here to celebrate the art of expression, the power of words, and the vibrancy of young minds. Effective communication is crucial in today's world to inspire, educate, and bring people together. Elocution is not just about speaking. It's about conveying ideas, persuading, and inspiring others. I'm delighted to see so many students who have come forward to showcase their skills with confidence. Dear participants, this platform is your canvas, your stage, and your voice. Speak with conviction, speak with passion, and speak with authenticity. Let your words reflect your thoughts, your experiences, and your perspectives. Remember, eloquence is not just about speaking, it's about connecting, inspiring, and challenging. Let your passion shine through your words. My heartfelt appreciation to Daiji World for partnering with us to provide a platform for students to shine. I wish all participants the very best. I'm confident that this event will not only enhance their public speaking skills, but also boost their confidence and creativity. I wish all participants the very best. Let us make this competition a memorable and enriching experience. Let the power of words inspire, motivate, and empower you all to reach new heights. Thank you. ಧನ್ಯವಾದ ಸಮರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ನೀಡಲಾಯಿತು. ಉಪಕಾರವನ್ನ ಸ್ಮರಿಸುವುದು ಭಾರತೀಯ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯ ಅನುಸಾರ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಅವರ ಅಮೂಲ್ಯ ಕ್ಷಣಗಳನ್ನ ಮುಡಿಪಾಗಿಟ್ಟ ಸವಿ ನೆನಪಿಗೋಸ್ಕರ ಅತಿಥಿ ಬಾಂಧವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ದೈಜ್ ವರ್ಲ್ಡ್ ಉಡುಪಿಯ ಮ್ಯಾನೇಜರ್ ಆಗಿರುವಂತಹ ಕೆವಿನ್ ರೋಡ್ರಿಗಸ್ ಅವರಲ್ಲಿ ಇದೊಂದು ವಿನಃ ಸ್ಮರಣಿಕೆಯನ್ನ ನೀಡಿ ನಮ್ಮ ಅತಿಥಿ ಬಾಂಧವರನ್ನ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಲೈಟ್ಸ್ ಅಂಡ್ ಸೌಂಡ್ಸ್ ಅಲ್ಲಿ ಸಹಕರಿಸಿದ SSB ಇವೆಂಟ್ಸ್ ನವರು ಬರಬೇಕು, ಅವರಿಗೂ ಕೂಡ ಸ್ಮರಣಿಕೆಯನ್ನ ನೀಡಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಸ್ಥಳಾವಕಾಶವನ್ನ ಒದಗಿಸಿರುವಂತಹ ಸಿಲಾಸ್ ಇಂಟರ್ನ್ಯಾಷನಲ್ ನ ಪ್ರಾಂಶುಪಾಲರು, ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗದವರನ್ನ ಇಲ್ಲಿ ನೆನಪಿಸಿಕೊಳ್ಳುತ್ತಾ ನಿಮ್ಮ ಸಹಭಾಗಿತ್ವಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೂ ಪ್ರವೀಣ್ ಮತ್ತು ವಿವಿಯನ್ ಇವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಧನ್ಯವಾದಗಳು ಸರ್. ಇಂದು ಈ ವೇದಿಕೆಯನ್ನ ಶ್ರೀಮಂತಗೊಳಿಸಿದ ನಮ್ಮ ಎಲ್ಲಾ ಅತಿಥಿ ಅಭ್ಯಾಗತರಿಗೆ, ನಿರಂತರ ಪ್ರೋತ್ಸಾಹ ನೀಡಿದ ಶಿಕ್ಷಕರಿಗೆ, ಉತ್ಸಾಹದಿಂದ ಭಾಗವಹಿಸಲು ಸನ್ನದ್ಧರಾಗಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಸರ್ವರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನೀವೆಲ್ಲರೂ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ವೇದಿಕೆಗೆ ತಂದುಕೊಟ್ಟ ಪ್ರೀತಿ, ಉತ್ಸಾಹ ಮತ್ತು ಸ್ಫೂರ್ತಿಗೆ ಸದಾ ಕೃತಜ್ಞರಾಗಿರುತ್ತೇವೆ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಉದ್ಘಾಟನಾ ಸಮಾರಂಭದ ದೃಶ್ಯಾವಳಿಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡಿದ್ದೇವೆ. ಇದು ಕೇವಲ ಆರಂಭ. ಮುಂದಿನ ವಾರದಿಂದ ನಿಜವಾದ ಹೋರಾಟ, ನಿಜವಾದ ಸೃಜನಶೀಲತೆ, ನಿಜವಾದ ಮಾತಿನ ಹಣಹಣಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳೊಂದಿಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.